ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಅಪ್ಡೇಟ್ ಆಗಿದೆ. ಸಿಐಡಿಗೆ ವರ್ಗಾವಣೆಯಾಗದೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ಡಿಜಿಐಜಿಪಿ ಸಲೀಂ ವಹಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಎಲ್ಲಾ ದಾಖಲೆಗಳು ಸಿಐಡಿಗೆ ಹಸ್ತಾಂತರಿಸುವಂತೆ ಆದೇಶ ಸಿಕ್ಕಿದೆ. 4 ಇನ್ಸ್ಪೆಕ್ಟರ್ಗಳಿಗೆ ಮಹತ್ವದ ಸೂಚನೆಯನ್ನ ಕೊಟ್ಟಿದ್ದಾರೆ. ಶೂಟೌಟ್ಗೆ ಸಂಬಂಧಿಸಿದಂತೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಶೂಟೌಟ್ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಳ್ಳುವಂತ ಸಾಧ್ಯತೆಗಳಿದೆ. ಹನೂರು ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು. ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ ಕುಟುಂಬಸ್ಥರಿಂದಲೂ ಕೂಡ ಕೇಳಿಬಂದಿತ್ತು. ಅದಕ್ಕೆ ಅರಣ್ಯ ಸಿಬ್ಬಂದಿಯೂ ಕೂಡ ತಮ್ಮದು ಏನಿದೆ ಎಲ್ಲವನ್ನ ಕೂಡ ಒಂದು ಸಾಕ್ಷ್ಯಾಧಾರಗಳ ಮೂಲಕ ಪೊಲೀಸರಿಗೆ ತಿಳಿಸಿದ್ರು. ಇನ್ನೊಂದು ರೀತಿಯಾದಂತಹ ಆರೋಪಗಳು ಕೇಳಿಬಂದಿತ್ತು. ಹಾಗಾಗಿ ವಿವಿಧ ಆಂಗಲ್ಗಳಲ್ಲಿ ಇದೀಗ ತನಿಖೆ ಅಂತೂ ಮುಂದುವರಿತಾ ಇದೆ. ಈ ಸಂದರ್ಭದಲ್ಲಿ ಹನೂರು ಅರಣ್ಯ ಪ್ರದೇಶದಲ್ಲಿ ನಡೆದ ಎನ್ಕೌಂಟರ್ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿ ಡಿಜಿಪಿ ಎಂಎಸ್ ಸಲೀಂ ಆದೇಶವನ್ನ ಹೊರಡಿಸಿದ್ದಾರೆ. ಬೇಟೆಗಾರರ ಮೇಲೆ ನಡೆದ ಫೈರಿಂಗ್ ಸಂಬಂಧ ಎಫ್ಐಆರ್ ದಾಖಲಾಗಿತ್ತು. ಈ ಕೇಸ್ನ ಮುಂದುವರೆದ ತನಿಖೆಯನ್ನ ಇದೀಗ ಸಿಐಡಿ ತಂಡ ನಡೆಸಲಿದೆ. ಸಿಐಡಿ ವಿಶೇಷ ಘಟಕದಿಂದ ಮುಂದಿನ ತನಿಖೆ ಆಗತ್ತೆ, ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಅವರು ವಿಚಾರಣೆಯನ್ನ ಮಾಡ್ತಾರೆ, ತನಿಖೆಯನ್ನ ಮಾಡ್ತಾರೆ, ಪ್ರಕರಣದ ದಾಖಲೆಗಳನ್ನ ಏನೆಲ್ಲಾ ಡಾಕ್ಯುಮೆಂಟ್ಸ್ಗಳಿದೆ ಅದೆಲ್ಲವನ್ನ ಸಿಐಡಿಗೆ ಈಗ ಟ್ರಾನ್ಸ್ಫರ್ ಮಾಡುವಂತೆ ಡಿಜಿಪಿ ಎಂಎಸ್ ಸಲೀಂ ಆದೇಶ ನೀಡಿದ್ದಾರೆ. ಸಿಐಡಿ ವಿಶೇಷ ಘಟಕದಿಂದ ಮುಂದಿನ ತನಿಖೆ ನಡೆಯುತ್ತೆ. ಈ ಕೇಸ್ ಸಂಬಂಧ ಚಾಮರಾಜನಗರದ ರಾಮಪುರಂ ಪೊಲೀಸ್ ಠಾಣೆ ಹಾಗೂ ಹನೂರು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಸಮಗ್ರ ತನಿಖೆಯ ಬಳಿಕ ಸತ್ಯಾಸತ್ಯತೆ ಏನು ಅನ್ನೋದು ಬಯಲಾಗುತ್ತೆ. 4 ಪ್ರಕರಣಗಳ ತನಿಖೆ ಸಿಐಡಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ಸಿಐಡಿ ವಿಶೇಷ ಘಟಕದಿಂದ ಮುಂದಿನ ತನಿಖೆ ಮುಂದುವರಿಯುತ್ತೆ. ಸಮಗ್ರ ತನಿಖೆಯ ಬಳಿಕ ಮಾತ್ರ ವಾಸ್ತವಾಂಶ ಏನಾಗಿತ್ತು, ಆಕ್ಚುಲ್ ಆಗಿ ಏನ್ ನಡೆದಿದ್ದು, ಜೊತೆಗೆ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳು ಏನಿದೆ, ಪ್ರೂಫ್ ಏನಿದೆ, ಅದನ್ನ ಯಾವ ರೀತಿಯಾಗಿ ಆಧಾರವಾಗಿಟ್ಕೊಂಡು ತನಿಖೆಯನ್ನ ಮಾಡ್ತಾರೆ, ಕಾದು ನೋಡಬೇಕಿದೆ. ಇನ್ನು ಆಗಸ್ಟ್ 15ರ ಬೆಳಗ್ಗೆ ಕಾವೇರಿ ವನ್ಯಜೀವಿ ಧಾಮದ ಶಾಗ್ಯ ಬೀಟ್ನ ಕರಡಿಕಲ್ಲು ಗುಡ್ಡ ಅಥವಾ ಅರಣ್ಯ ಸಿಬ್ಬಂದಿ ನಡೆಸಿದಂತ ಆ ರೀತಿಯಾಗಿ ಕರೆಯುವಂತ ಒಂದು ಸ್ಥಳದಲ್ಲಿ ಅರಣ್ಯ ಸಿಬ್ಬಂದಿ ನಡೆಸಿದ ಶೂಟೌಟ್ನಲ್ಲಿ ತೋಮಿಯಾರ್ಪಾಳ್ಯ ಗ್ರಾಮದ ಕುಮಾರ್ ಹಾಗೆ ಸಮೀಪವಿರುವ ಮರಿಯಮಂಗಲ ಗ್ರಾಮದ ಆಂಟೋನಿ ಸಾಮಿ ಹಾಗೂ ಪೀಟರ್ 3 ಜನರು ಕೂಡ ಮೃತಪಟ್ಟಿರ್ತಾರೆ. ಅರಣ್ಯ ಸಿಬ್ಬಂದಿಯ ವಿಚಾರಣೆಯನ್ನ ಮಾಡಲಾಗುತ್ತೆ. ಶೂಟೌಟ್ ಪ್ರಕರಣದ ವೇಳೆ ಸ್ಥಳದಲ್ಲಿದ್ದಂಥ ಅರಣ್ಯ ಸಿಬ್ಬಂದಿ ಯಾರು, ಆ ರೀತಿಯಾಗಿಯೂ ಕೂಡ ಪೊಲೀಸರು ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ ಈಗಾಗಲೇ ಮಾಡಿದ್ದಾರೆ, ವಿಚಾರಣೆಯನ್ನ ನಡೆಸಿದ್ದಾರೆ. ಇನ್ನು ಎಪಿಸಿ ಕ್ಯಾಂಪ್ ಆಗಿರಬಹುದು, ಬೇಟೆಗಾರರ ಗುಡ್ಡದ ಎಪಿಸಿ ಕ್ಯಾಂಪ್ನ ಸಿಬ್ಬಂದಿಯ ವಿಚಾರಣೆಯಾಗಿದೆ. ಒಟ್ಟು 12 ಮಂದಿ ಅರಣ್ಯ ಸಿಬ್ಬಂದಿಯನ್ನ ಪೊಲೀಸರು ಈಗಾಗಲೇ ವಿಚಾರಣೆಯನ್ನ ನಡೆಸಿದ್ದಾರೆ. ಅವರಿಂದ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸ ಆಗಿದೆ. ಇನ್ನು ಪ್ರಕರಣದ ಏಕೈಕ ಐ ವಿಟ್ನೆಸ್ ಆಗಿರುವಂಥ ಶೂಟೌಟ್ ನಡೆದ ವೇಳೆ ಸ್ಥಳದಿಂದ ಕಾಲ್ಕಿತ್ತು ಬದುಕುಳಿದ ಒಬ್ಬ ವ್ಯಕ್ತಿ ಏನಿದ್ದ, ಆತ ಕೂಡ ಮೊದಲಿಗೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾರೆ. ಆ ನಂತರದಲ್ಲಿ ಆತ ಕೂಡ ಎಸ್ಕೇಪ್ ಆಗ್ತಾನೆ. ನಂತರದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾನೆ, ವಿಡಿಯೋ ಮಾಡೋದ್ರ ಮೂಲಕವಾಗಿ ತನಗೇನು ಗೊತ್ತಿಲ್ಲ ಅನ್ನೋದಾಗಿ. ಹಾಗಾಗಿ ಆತನ ಹೇಳಿಕೆಯನ್ನು ಕೂಡ ತನಿಖಾಧಿಕಾರಿ ಈಗ ಪಡೆದಿದ್ದಾರೆ. ಮಹಿಮಾ ದಾಸ್ ಅರಣ್ಯ ಇಲಾಖೆಗೆ 4ನೇ ಆರೋಪಿ ಆದರೆ ಪೊಲೀಸರಿಗೆ ಕೊಲೆ ಪ್ರಕರಣದ ಪ್ರಮುಖ ವಿಟ್ನೆಸ್ ಈತ. ಆದರೆ ಮಹಿಮಾ ದಾಸ್ ನಾಪತ್ತೆಯಾಗಿದ್ದು ಆತನ ಪತ್ತೆಗಾಗಿ ಶೋಧ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇತ್ತು. ಒಟ್ಟಾರೆ ಈಗ ಸಿಕ್ಕಿರುವಂತಹ ಅಪ್ಡೇಟ್ ಅಂದ್ರೆ ಹನೂರು ಎನ್ಕೌಂಟರ್ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗುತ್ತೆ. ಫಸ್ಟ್ ಅರಣ್ಯ ಸಿಬ್ಬಂದಿ ಏನು ನಮಗೆ ಸಿಕ್ಕಿರುವಂತ ಸಾಕ್ಷ್ಯಾಧಾರ ಅಂತ ಹೇಳಿ ಒಂದು ವಿಡಿಯೋವನ್ನ ಮಾಡಿ ಕಳಿಸಿರ್ತಾರೆ. ಅದಾದ್ರ ಮೇಲೆ ಆ ಒಂದು ಪೊಲೀಸರು ವಸ್ತುಗಳನ್ನ ವಶಪಡಿಸಿಕೊಂಡ ನಂತರದಲ್ಲಿ ತನಿಖೆ ಮಾಡಿ ನೋಡಿದಾಗ ಅಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಕೂಡ ಇರುತ್ತೆ, ಮಿಸ್ ಮ್ಯಾಚ್ ಆಗಿರುತ್ತೆ. ರಕ್ತ ಇರುವಂತಹ ಚಪ್ಪಲಿಗಳು ಆರಂಭದಲ್ಲಿ ಇದ್ದದ್ದು ಅದಾದ ನಂತರದಲ್ಲಿ ಅಲ್ಲಿ ಇರೋದಿಲ್ಲ, ಹೊಸ ಚಪ್ಪಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಇದೆಲ್ಲವನ್ನ ಕೂಡ ತನಿಖೆಯ ಆಧಾರ, ಸಾಕ್ಷ್ಯಾಧಾರವಾಗಿ ಇಟ್ಕೊಂಡು ಯಾವ ರೀತಿ ತನಿಖೆಯನ್ನ ಮಾಡುತ್ತೆ ಸಿಐಡಿ ತಂಡ. 4 ಇನ್ಸ್ಪೆಕ್ಟರ್ಗಳಿಗೆ ಈಗ ಮಹತ್ವದ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಈ ಒಂದು ಕೇಸ್ ಮತ್ತೆ ಯಾವ ರೀತಿಯಾಗಿ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ.